ನಮ್ಮ ಉತ್ತರ ಕರ್ನಾಟಕ ಕಡೆ ಒಂದು ಮಾತೈತೆ, ಮನುಷ್ಯ ಯಾವುದಕ್ಕನ ಶಾಣೆತನ ಮಾಡ್ಬೇಕಂತ ಚಪ್ಪಾಳೆ ತಟ್ಲಕ್ಕೆ ಶಾಣೆತನ ಮಾಡ್ಬಿಡೋದು. ಒಂದು ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೆ ನಾನು. ಎಲ್ಲ ಹೆಣ್ಮಕ್ಳು ಚಪ್ಪಾಳೆ ತಟ್ಲಕ್ಕೆ ತಿರುಗಿ ಒಬ್ಬಕ್ಕೆ ಮಾತ್ರ ಸುಮ್ಮನೆ ಕೂತಿದ್ದಕ್ಕೆ. ನಾನಂದೆ, ಯಾಕಮ್ಮ ನೀ ಯಾಕೆ ತಟ್ಟವಲ್ಲಿ ಚಪ್ಪಾಳೆ ಅಂದೆ ನಾನು. ಯಪ್ಪ ನಿನ್ನ ಮಾತಿಗೆ ನಾ ಸತ್ರು ತಟ್ಟಂಗಿಲ್ಲ ಅಂದಕ್ಕೆ. ಯಾಕಂದೆ, ನಿನ್ನ ಮುಖ ನಾನು ಮತ್ತಿದ್ದಂಗದ, ನಿನ್ನ ಚಪ್ಪಾಳೆ ತಟ್ಟಿದ್ರೆ ನಮ್ಮ ಮಟ್ಟಿಗೆ ತಟ್ಟಿದಂಗೆ ಆಗ್ತದೆ, ಅದಕ್ಕೆ ತಟ್ಟಂಗಿಲ್ಲ ಅಂತ ಹೇಳಲಿಕ್ಕೆ. ನೀವೇನು ಹಂಗೆ ತಿಳ್ಕೊಕೋಬಾರ್ದು ನಮ್ಮ ಮತ್ತಿದ್ದಂಗೆ ಅದಂತಂದು. ವಿಶೇಷವಾಗಿ ಹೆಣ್ಮಕ್ಳು ಇಷ್ಟು ಚಂದ ಊಟ ಮಾಡ್ಕೊಂಡು ಬಂದಿರಮ್ಮ, ನೀವು ಯಾಕೆ ಡಲ್ಲಿದ್ದೆ, ದಯವಿಟ್ಟು ಚಪ್ಪಾಳೆ ತಟ್ಟರು ಒಂದ್ಸಲ ಜೋರಾಗಿ. ನಿಮಗೆ ಹೆಣ್ಮಕ್ಳಿಗೆ ಚಪ್ಪಾಳೆ ತಟ್ಟಲಿಕ್ಕೆ ಹುಮ್ಮಸ್ ಬರ್ಬೇಕಾಗಿತ್ತ. ನಾ ಯಾವಾಗಲೂ ಹೇಳ್ತಿದ್ರಿ, ಒಂದು ಸಿಂಪಲ್ ಆದ ಒಂದು ವಿಧಾನ, ಅಷ್ಟು ಮಾಡ್ರಿ, ಏನಿಲ್ಲ. ದಯವಿಟ್ಟು ನೀವು ಚಪ್ಪಾಳೆ ತಟ್ಟಲಿಕ್ಕೆ ಹುಮ್ಮಸ್ ಬರ್ಬೇಕಾಗಿತ್ತು, ಎಡಗೈ ಮುಂದೆ ಮಾಡ್ಕೋಬೇಕು. ನಾ ಹೇಳ್ದಂಗೆ ಮಾಡ್ರಿ, ಎಡಗೈ ಮುಂದೆ ಮಾಡ್ಕೊಂಡು ಈ ಅಂಗೈ ಒಳಗಡೆ ನಿಮ್ಮ ಗಂಡನ ಫೋಟೋ ಕಲ್ಪನೆ ಮಾಡಿಕೊಳ್ಳಿ. ಅಂದ್ರೆ ಚಪ್ಪಾಳೆ ತಟ್ಟಲಿಕ್ಕೆ ಜೋಶ್ ಬರ್ತದೆ. ಸ್ವಲ್ಪ ಚಪ್ಪಾಳೆ ತಟ್ರಿ ಒಂದ್ಸಲ ನೋಡೋಣ. ಕೆಲವೊಂದು ಜನ ಸಿಟ್ಲಿಂದ ತಟ್ಲಾಕಿರ್ತಾರೆ, ಇಲ್ಲಿ ಪಾಪ ಹಿಂದೆ ಕುಂತಾರೆ, ಹಂಗೇನಿಲ್ಲ ಸಾಯರ ಅಂತ ಪಾಪ. ನೀವು ಗಂಡಸರು ಕೂಡ ಅಷ್ಟೇ, ನೀವು ಎಡಗೈ ಮುಂದೆ ಮಾಡಿಕೊಂಡು ಈ ಅಂಗೈ ಒಳಗಡೆ ನಿಮ್ಮ ಹೆಂಡತಿ ಫೋಟೋ ಸತ್ರು ಕಲ್ಪನೆ ಮಾಡ್ಕೋಬೇಡ. ನಿಮಗೆ ಯಾರು ಮದುವೆ ಮಾಡ್ಸ್ಯಾನಲ್ಲ ಬ್ರೋಕರ್, ಅವನ ಫೋಟೋ ಕಲ್ಪನೆ ಮಾಡಿಕೊಡ್ರೆ ಚಪ್ಪಾಳೆ ತಟ್ಲಿಕ್ಕೆ ಜೋಶ್ ಬರ್ತದೆ ಅಂತ ಹೇಳ್ತಾ ಒಂದ್ಸಲ ಜೋರಾದ ಚಪ್ಪಾಳೆ ಎರಡೂ ಕಡೆಯಿಂದ ಇಲ್ಲಿ ಬಂದಬೇಕು. ನಮ್ಮ ಉತ್ತರ ಕರ್ನಾಟಕ ಹುಲಿ ಜೀವನ್ ಸಾಬ್ ಅವರು ಜನಪದ ಹಾಡಿನ ಮೂಲಕ ತಮ್ಮನ್ನೆಲ್ಲ ಅದ್ಭುತವಾಗಿ ರಂಜಿಸಿದ ಬಂಧುಗಳು. ನಿಜವಾಗಿ ಭಾಳ ಖುಷಿ ಅನಿಸ್ತದೆ. ಒಬ್ಬ ಕಲಾವಿದನಿಗೆ ಏನು ಬೇಕು ಅಂತಂದ್ರೆ ಜನರಿಂದ ಚಪ್ಪಾಳೆ ಮತ್ತು ಪ್ರೋತ್ಸಾಹ ಬಂಧುಗಳು. ಒಂದ್ಸಲ ಜೋರಾದ ಚಪ್ಪಾಳೆಯಲ್ಲಿ ಆ ಒಂದು ತಂಡಕ್ಕೆ ನಿಜವಾಗಿ ಇರುತ್ತೆ. ಅದ್ಭುತವಾದಂಥ ಕಲಾವಿದ. ನಾನು ಬಂದ ತಕ್ಷಣ ಕೆಳಗಡೆನೆ ಕೂತೆ ಅವ್ರ ಮಾತು ಹಾಡುಗಳು ಕೇಳ್ಬೇಕಂತಂದು. ನಾನು ಜೀವನ್ ಸಾಬ್ ಅವ್ರ ತಂಡದ ಒಂದು ದೊಡ್ಡ ಅಭಿಮಾನಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಗಂಗಾವತಿಯಲ್ಲಿ ಅನೇಕ ಕಡೆ ಕಾರ್ಯಕ್ರಮಗಳಲ್ಲಿ ಸೇರಿದ್ವಿ. ಜನಪದ ಹಾಡನ್ನು ಜನಪದವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಜೀವನ್ ಸಾಬ್ ಅವ್ರ ತಂಡದವರು ಅಂತ ಹೆಮ್ಮೆಂದು ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ನನಗೆ ಇಲ್ಲಿ ಕೆಳಗೆ ಕೂಡಿಸಿರಲ್ರಿ, ನನ್ನ ಕಾರ್ಯಕ್ರಮ ಆದಿಲ್ಲ ನಂಗೆ ಆಗಿಬಿಟ್ಟಿತ್ತು. ನನಗೆ ಒಂದು ಹಂಗೆ ಕಂಟಿನ್ಯೂ ನೋಡೋದು. ಚಪಾತಿ ಮಾಡಿದವ್ರಿಗೆ ನೀವು ಚಪಾತಿಗೆ ನಾವು ದುಡ್ಡು ಕೊಟ್ಟರಾದ್ರೆ ಅವ್ರಿಗೆ ಸನ್ಮಾನ ಆಯಿತು, ರೊಟ್ಟಿ ಕೊಟ್ಟವ್ರಿಗೆ ಸನ್ಮಾನ ಆಯಿತು, ಪತ್ರೋಳಿ ಕೊಟ್ಟವ್ರಿಗೆ ಸನ್ಮಾನ ಆಯಿತು. ನಮ್ಗೇನು ಪಾಳಿ ಬರ್ತಿಲ್ಲಪ್ಪ, ಎಲ್ಲ ಮುಗಿದ್ಮೇಲೆ ಬರ್ಬೇಕಲ್ಲ ನಂದು. ಅನ್ನ ಸಾಂಬಾರು ಬಜ್ಜಿ ಇದೆಲ್ಲ ಆದಮೇಲೆ ಬರ್ತದೋ ಇಲ್ಲ ನಂಗೆ ಆಗಿತ್ತು. ನನಗೆ ಅಂತೂ ಜಲ್ದಿನೇ ಬಿಟ್ಕೊಟ್ರೆ ಭಾಳ ಸಂತೋಷ ಅನಿಸ್ತದೆ. ಏನು ಕೊಟ್ರೆ ಭಾಳ ಸಿಂಪಲ್ ಆಗಿ ಹೇಳ್ರಿ, ಎಷ್ಟೊತ್ತಿಗೆ ಬರ್ಬೇಕು ಸರ್ ಕೊಟ್ರೆ ಅಂತಂದೆ. 12 ಗಂಟೆ ಸುಮಾರು ಬಂದ್ಬಿಟ್ರೆ ಅಂತ. ಅಷ್ಟೊತ್ತಿಗೆ ಬರ್ರಿ ನಾವೆಲ್ಲ ಕೊಡ್ತೀವಿ ಬರ್ರಿ, ಯಾಕೆ ಚಿಂತೆ ಮಾಡ್ತಾರೆ ಅಂತ. ಅಂದರೆ 12 ಗಂಟೆಗೆ ಊಟ ಸ್ಟಾರ್ಟ್ ಆಗಿಬಿಡ್ತಾರೆ, ಬಂದ್ಬಿಟ್ರಿ ನಾವು. ಊಟ ಸ್ಟಾರ್ಟ್ ಆದ ತಕ್ಷಣ ನಾನು ಮತ್ತೆ ಫೋನ್ ಮಾಡಿದೆ, ಇಲ್ಲಿ ಸ್ವಲ್ಪ MLA ಅವರೆಲ್ಲ ಗೆಸ್ಟ್ಗಳು ಲೇಟಾಗಿ ಬಂದಾರೆ, ನೀವು ಸ್ವಲ್ಪ ಲೇಟಾಗಿ ಬಂದ್ಬಿಡ ಅಂತ. ನಾನು ಕರೆಕ್ಟಾಗಿ 2:22-2:30 ಬರ್ಲಾಕತ್ತಿದ್ದೆ. ಜೀವನ್ ಸಾಬ್ ತಂಡದವ್ರದ್ದು ಹಾಡುಗಳು ಸ್ಟಾರ್ಟ್ ಆಗಿದ್ರು ಪಾಪ. ಯಾಕೆ ಕಲಾವಿದರಿಗೆ ಜನ ಮುಂದಿದ್ದಷ್ಟು ಖುಷಿ ಆಗ್ತದೆ ಬಂಧುಗಳು. ನೀವೆಲ್ಲ ಊಟಕ್ಕೆ ಹೋದಾಗ ಅನೇಕ ಹಾಡುಗಳು ಹಾಡಿದ್ದಾರೆ ಅವ್ರು. ನಮಗೆ ಅನೇಕ ಸಂದರ್ಭಗಳಲ್ಲಿ ಇವೆಲ್ಲ ಅನುಭವಿಸಿ ನಾವು. ಜನ ಊಟಕ್ಕೆ ಹೋದಾಗ ತಿರುಗಾಡ ಮುಂದಾಗ ಹಾಸ್ಯ ಮಾಡೋದು, ಹಾಡಾಡೋದು ಭಾಳ ಕಷ್ಟದ ಕೆಲಸಗಳು. ಅದಕ್ಕೆ ನೀವೆಲ್ಲ ಈಗೇನು ಕೂತ್ಕೊಂಡು ಕೇಳಕತ್ತಿರಲ್ಲ, ಇದು ಭಾಳ ಸಂತೋಷ. ದಯವಿಟ್ಟು ಈ ಮಕ್ಕಳು ಅವ್ರವ್ರಿ ನೀವು ಸೈಲೆಂಟ್ ಕೂಡಿಸ್ಬೇಕು. ಅವು ನಿಮ್ಮ ಆಗಿದ್ರೆ ಅವಕ್ಕೇನಾಗಿದ್ರಿ ಡ್ಯಾನ್ಸ್ ಗೀಸ್ ಮಾಡ್ಕೊಂಡು ಬಂದವು. ನಾವು ನಿಂತು ಮಾತಾಡೋದು ನೋಡಿ ಅವಕ್ಕೆ ಹೊಟ್ಟೆಗೆ ತಳಮಳ ಸ್ಟಾರ್ಟ್ ಆಗಿ ತಿರುಗಾಡಕ್ಕೆ ಸ್ಟಾರ್ಟ್ ಆದವು. ನಾವು ಏನು ಮಾಡೋಂಗಿಲ್ಲ, ಇಷ್ಟ ಮಾತಾಡ್ತೀವಿ ನಾವು. ನೀವು ಮಕ್ಕಳು ಭಾಳ ಡೇಂಜರ್ ಇರ್ತವ್ರು. ಈ ಒಂದು ಕಾರ್ಯಕ್ರಮ ಬರುವಾಗ ನನ್ನ ಮಗ ಅಡ್ಡ ಬಂದು ನಿಂತ್ಕೊಂಡ, ಟ್ರೈನಿಗೆ ಟೈಮ್ ಆಗ್ಯದ ಬಿಟ್ಬಿಡಂದೆ ನಾನು. ನಾ ಬಿಡಂಗಿಲ್ಲಪ್ಪ ಅಂತ. ಸ್ಕೂಟಿಗೆ ಅಡ್ಡ ನಿಲ್ಬೇಡು, ಏನೋ ಅವ್ರ ಕೈಗೆ ಹೇಳಂದೆ ನಾನು. ಏನಿಲ್ಲ, ನನಗೆ ಚಾಕ್ಲೇಟ್ ಕೊಡಿಸಂದೆ. ಚಾಕ್ಲೇಟ್ ಕೊಡಿಸೋಷ್ಟು ಟೈಮ್ ಇಲ್ಲ. ಅಲ್ಲಿ ಆಂಟಿ ಅಂಗಡಿಗೆ ಹೋಗು, ಆಂಟಿ ಕೊಡ್ತಾರೆ. ಆಂಟಿ ಏನಾದರೂ ಕೇಳಿದ್ರೆ ಅಪ್ಪ ಕೊಡ್ತಾನೆ ಅಂತೀರ ಅಂದೆ ನಾನು. ನನ್ನ ಮಗ ಹೋಗಿ ಚಾಕ್ಲೇಟ್ ತೊಗೊಂಡ್ರಿ, ಸ್ವಲ್ಪ ಮುದ್ದಾಗ್ಯದ ನಾವು. ಆಂಟಿ ಏನಂದ್ರೆ ಒಂದು ಕಿಸ್ ಕೊಡಂದಾಳೆ, ಅದೆಲ್ಲ ನಮ್ಮಪ್ಪ ಕೊಡ್ತಾನೆ ಅಂತೇಳಿ ಏನಂತ ಮಗ. ಭಾಳ ಡೇಂಜರ್ ಇತ್ತು ನಿಮ್ಮ ಹುಡುಗರು, ಅಷ್ಟು ಸಾಮಾನ್ಯ ಇಲ್ಲಿ.
ಬಂಧುಗಳೇ, ನಾವೆಲ್ಲ ಉತ್ತರ ಕರ್ನಾಟಕದವ್ರು ಇಲ್ಲಿ ಇದ್ದೀವಿ. ಕೆಲವು ಜನ ಬೆಂಗಳೂರು ಮಂದಿನ ಇರ್ಬೋದಿಲ್ಲ ಅಂತ ಅನ್ನಂಗಿಲ್ಲ ನಾನು. ಮೊಟ್ಟ ಮೊದಲು ಗಂಗಾವತಿ ಪ್ರಾಣೇಶ್ವರಿಗೆ ಬೆಂಗಳೂರು ಕರೆಸ್ಕೊಂಡಂಥ ಮಹನೀಯರು ಯಾರು ಅಂತಂದ್ರೆ ಶ್ರೀಮಾನ್ ನಮ್ಮ ಬಸವರಾಜ್ ಕಂದೂರ್ ಸರ್ ಅವರು ಫಸ್ಟ್ ಗಂಗಾವತಿ ಪ್ರಾಣೇಶ್ವರ ಬೆಂಗಳೂರು ಕರೆಸಿದ್ರು. ಅವರು ಕಂಠೀರವ ಸ್ಟುಡಿಯೋದಲ್ಲಿ ಕಂಠೀರವ ಕ್ರೀಡಾಂಗಣದಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಜೆ.ಸಿ ಮೂಲಕ ಅವ್ರ ಪರಿಚಯ ಆಗಿತ್ತು ಅಂತೆಲ್ಲ ಹೇಳ್ಕೊಂಡ್ರು. ಅವ್ರ ಶ್ರೀಮತಿಯವರು ಕೂಡ ಒಳ್ಳೆ ವಾಗ್ಮಿಗಳು, ಸ್ನೇಹಿತ ಗೆಲ್ದರು. ಅವ್ರನ್ನೆಲ್ಲ ನೆನೆಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಒಂದು 25-30 ವಯಸ್ಸು, 30 ವಯಸ್ಸಿನಾಗ ಉದಯ್ ಟಿವಿಲಿ ಹರಟೆ ಅಂತೇಳಿ ಕಾರ್ಯಕ್ರಮ ಬರ್ತಿರ್ತಾರೆ. ಆ ಟೈಮ್ನಾಗ ನಮ್ಮ ಸ್ನೇಹಿತ ಸಿಂಧೂರ್ ಮೇಡಮ್ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥವ್ರು. ಅಂಥವರೆಲ್ಲ ಮುಂದೆ ಕೂತ್ಕೊಂಡು ಕಾರ್ಯಕ್ರಮ ಕೇಳ್ತಾ ಇದ್ದಾರೆ. ಭಾಳ ಸಂತೋಷ ಅನಿಸ್ತದೆ. ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ನಮ್ಗೆ ಅಯ್ಯನಗೌಡರು ಫೋನ್ ಮಾಡಿದಾಗ ಸರ್ ಬರ್ಬೇಕಂತಂದಾಗ ಬರ್ತೀನಿ ರೀ ಅಂತಂದೆ. ನಿಮ್ಮ ಪೇಮೆಂಟ್ ಎಷ್ಟು ಅಂತ ಕೇಳಿದ್ರೆ ಪೇಮೆಂಟ್ ಆ್ಯಡ್ ಮಾಡಿ ಸರ್ ಬಿಟ್ಬಿಟ್ರಿ ಅಂತಂದೆ. ಇಲ್ಲ ಹೇಳ್ರಿ ಅಂತಂದ್ರೆ, ಇಲ್ಲ ಈ ಸಲ ಗಂಗಾವತಿ ಪ್ರಾಣೇಶ್ವರಿಗೆ ಅವ್ರು ಕರ್ಸ್ಬೇಕಂತ ಮಾಡಿದ್ವಿ, ಬ್ಯಾಡ ಅಂತೇಳಿ ನಿಮ್ಗೆ ಕರ್ಸ್ಬೇಕಂತ ಮಾಡಿದ್ವಿ. ಮೊದಲು ಕಳಿಸಿದ್ರೆ ನೀವು ಅಂತ ಇದ್ರಿ. ಕಳಿಸಿದ್ವಿ. ನನಗೇನು ಭಾಳ ಸಿಂಪಲ್ ಐತೆ ಅಯ್ಯನಗೌಡ್ರೆ, ಗಂಗಾವತಿ ಪ್ರಾಣೇಶ್ವರಿಗೆ ಎಷ್ಟು ಕೊಟ್ಟಿದ್ದು ಅವ್ರಿಗಿಂತ ಒಂದು 100 ರೂಪಾಯಿ ಕಡಿಮೆ ಕೊಡ್ರಿ ಅಂತ. ಇಷ್ಟೊಂದು ಕೂಡ ಅಯ್ಯನಗೌಡ್ರು ಅಂದ್ರೆ ಬಿದ್ದು ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಯಾಕೆ ನಗ್ಲಕತ್ತೀರ ಅಂದ. ಏನಿಲ್ಲ ರೀ, ಪ್ರಾಣೇಶ್ವರ್ ಕೊಟ್ಟದ ನಾವು 100 ರೂಪಾಯಿ ಅಂದರು. ಆದ್ರೆ ನೀವು ಪುಕ್ಸಟ್ಟೆ ಬಂದು ಖುಷಿಯಾಗಿ ಬಿಡ್ತಾವ್ರಿ ಪಾಪ. ಈ ಥರ ಕೆಲವೊಂದು ಘಟನೆಗಳು ಕಂಡಿಗೆ ಬಂಧುಗಳೇ. ನಿಜವಾಗಿ ಹೇಳ್ಬೇಕಾದ್ರೆ ಉತ್ತರ ಕರ್ನಾಟಕ ಜನರ ಈ ಏನು ಸಂಘದ ಜನರ ಏನೋ ಆತಿಥ್ಯ ಏನದಲ್ಲ ಭಾಳ ಇಷ್ಟ ಆಯ್ತು ಬಂಧುಗಳೇ. ಬಂದ ತಕ್ಷಣ ಊಟ ಕರ್ಕೊಂಡು ಹೋಗಿ ಒಳ್ಳೆ ರೀತಿಯಿಂದ ಊಟ ಮಾಡಿಸಿದರು. ನಿಜವಾಗಿ ಹೇಳ್ತೀನಿ ಬಂಧುಗಳೇ, ನೀವು ಕೊಟ್ಟಂಥ ದುಡ್ಡು ನಮ್ಮ ಹತ್ರ ಉಳಿಯೋದಿಲ್ಲ, ನೀವು ಕೊಟ್ಟಂಥ ಆತಿಥ್ಯ ನಮ್ಮ ಹತ್ರ ಉಳಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ಹಂಗಂತೇಳಿ ಹಂಗೆ ಕಳಿಸ್ಬೇಡ್ರಿ. ಇಷ್ಟು ಮಾಡಿ ರೇಡಿ ಅಂತ ಅನ್ಬೇಡ್ರಿ. ಮತ್ತೆ ನಮ್ಮ ಮಾತುಗಳನ್ನು ತಮಾಷೆಯಾಗಿ ತಗೋಡ್ರಿ, ತಲೆ ಹಚ್ಕೊಳಕ್ಕೆ ಹೋಗ್ಬೇಡ. ಭಾಳ ಜನ ತಲೆ ಹಚ್ಕೊಂಡು ಸೀರಿಯಸ್ ಮಾಡ್ಕೊಂಡ್ಬಿಡ್ತಾವೆ. ತಲೆ ಹಚ್ಕೋಬೇಡ, ತಲೆ ಕೊಬ್ಬರಿ ಬಿಟ್ರೆ ಮತ್ತೆ ಏನು ಹಚ್ಕೋಬೇಡ. ಮನುಷ್ಯ ಲೈಟಾಗಿದ್ದು ಲೈಟಾಗಿ ಹೋಗ್ಬಿಡ್ಬೇಕು. ಯಾವುದೂ ತಲೆ ಹಚ್ಕೊಳಕ್ಕೆ ಹೋಗ್ಬೇಡ ಬಂದರೆ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಭಾಳ ಅದ್ಭುತವಾದಂಥ ಭಾಷೆ. ಈ ಬೆಂಗಳೂರು ಮಂದಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲಿ ಜನರ ಭಾಷೆ ಹೆಂಗಂತ ಭಾಷೆ ಮತ್ತು ಭಾವನೆ ಎರಡೂ ಒಂದೇ ಇರ್ತದೆ. ಈ ಕಡೆ ಮಂದಿಗೆ ಸರ್ ಒಂದು ಅರ್ಧ ಗಂಟೆ ಲೇಟಾಗಿ ಬರ್ತೀವಿ ಅಂತ ಅಂದ ತಕ್ಷಣ ಇಲ್ಲಿ ಜನ ಬನ್ನಿ ಸರ್ ನಿಮಗಾಗಿ ನಾವು ಜಾತಕ ಪಕ್ಷ ಕಾಯ್ತೀವಿ. ಯಾವ ಥರ ಕಾಯ್ತು, ರಾಮನಿಗಾಗಿ ಶಬರಿ ಯಾವ ಥರ ಕಾಯ್ದು ಆ ಥರ ಕಾಯ್ತು ಅಂತ. ಭಾಷೆ ಮತ್ತು ಭಾವನೆ ಎರಡೂ ಒಂದೇ. ನಾವು ಒಂದ್ಸಲ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೊಡೋಕೆ ಹೋಗಿದ್ದೆ. ನಾನು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ದಾಗ ಸಿಕ್ಕಾಕೊಂಡ್ಬಿಟ್ಟು ನಾವು ಅಲ್ಲಿನ ಸಂಘಟಕರು ಫೋನ್ ಮಾಡಿದ್ವಿ. ಸರ ಒಂದು ಅರ್ಧ ಗಂಟೆ ಲೇಟಾಗಿ ಬರ್ತೀವಿ, ಓಕೆ ನಾಂಗೆ ನಾವು. ಅದಕ್ಕೆ ಅವ್ರು ಅಂದ್ರೆ ಬರೀ ಸರ ನಿಮಗೆ ಹಣ ಕಾಯ್ದಂಗೆ ಆಯ್ತು ಅಂತ. ನನ್ನ ಕಡೆ ಹಣ ಕಾಯ್ದಾಕಾಯ್ತು ಅಂದರೆ ಉತ್ತರ ಕರ್ನಾಟಕ ಕಡೆ ಬಂದಿನ ಅಂತ ಅನ್ಕೊಂಡೆ ನಾನು. ಭಾವನೆ ಈ ಬೆಂಗಳೂರು ಮಂದಿದ್ದಂಗೆ ಇರ್ತದೆ ಬಂಧುಗಳೇ. ಭಾಷೆ ಅಷ್ಟೇ ಬದಲಾವಣೆ ಆಗ್ತದೆ. ಬೆಂಗಳೂರು ಮೈಸೂರು ಈ ಭಾಗದ ಜನಕ್ಕೆ ಒಂದು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಉತ್ತರ ಕರ್ನಾಟಕ ಕಡೆ ಬಂದಾಗ ಭಾಷೆ ಕಡೆ ಗಮನ ಕೊಡಬೇಡಿ ಬಂಧುಗಳೇ, ಭಾವನೆ ಕಡೆ ಗಮನ ಕೊಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಬಂಧುಗಳೇ. ಯಾಕಂದ್ರೆ ನಮ್ಮ ಕಪಟ ಇಲ್ಲದಂಥ ಭಾಷೆ ನಮಗೆ. ನಮ್ಮ ಕಡೆ ಸ್ವಲ್ಪ ಕ್ಲಿಯರ್ ಆಗಿ ಹೇಳಂಗಿಲ್ಲ. ಎಲ್ಲಿ ಹೊಂಟೆ ಅಂತ ಕೇಳಿದ್ನಿ ಮಗನಿಗೆ, ಈಗ ಬರ್ತೀನಿ ಅಂತ ನಾವು ಹೇಳಂಗಿಲ್ಲ. ಎಲ್ಲಿ ಈಗ ಬರ್ತೀನಿ. ಅವ್ರು ಬಂದು ಕೇಳ್ತಾರೆ, ಮಗ ಇಲ್ಲಿ ಬನ್ನಿ, ಎಲ್ಲಿ ಬಂದು ಈಗ ಬರ್ತೀನಿ ಕೇಳಕ್ಕೆ ಬರಂಗಿಲ್ಲ. ಜಗಳ ಮನೆಗೆ ಜಗಳ ಚಾಲಾಗಿ ಬಿಡ್ತಾರೆ. ಕ್ಲಿಯರ್ ಆಗಿ ಹೇಳಂಗಿಲ್ಲ ನಮ್ಮ ಮಂದಿ. ಇನ್ನೂ ವಿಶೇಷ ಏನಂತ ಉತ್ತರ ಕರ್ನಾಟಕದವ್ರದ್ದು, ಉತ್ತರ ಕರ್ನಾಟಕ ಈ ಸಿನಿಮಾ ಮಂದಿ ಏನಾದರೂ ಹುಬ್ಬಳ್ಳಿ ಬಿಜಾಪುರ ಈ ಭಾಷೆನಷ್ಟೇ ತೋರಿಸ್ಯಾರ. ರಾಯಚೂರು ಭಾಷೆನೇ ಬೇರೆ ಅದ, ಬೀದರ್ ಭಾಷೆನೇ ಬೇರೆ ಅದ, ಕೊಪ್ಪಳ ಭಾಷೆನೇ ಬೇರೆ ಅದ, ಕಲಬುರಗಿ ಭಾಷೆನೇ ಬೇರೆ ಅದ. ಭಾಳಷ್ಟು ವಿಶೇಷ ಅದ. ಕಲಬುರಗಿಯಿಂದ ಹಿಡ್ಕೊಂಡು ಬೆಂಗಳೂರು ತನಕ ಹೆಣ್ತೀನಿ ಅಂತಾರೆ, ಶ್ರೀಮತಿ ಅಂತಾರೆ, ಮಡದಿ ಅಂತಾರೆ, ನಮ್ಮ ಕುಟುಂಬ ಅಂತಾರೆ. ಬೀದರ್ ಕಡೆಗೆ ಹೇಳ್ತಿ ಅನ್ನಂತ ಕಟ್ಲ ಅಂತಾರೆ ಅಂತ ಹೇಳಿರ ನೀವು. ನಾವು ಪಿಟ್ಲ ಕೇಳಿದ್ವಿ, ಕಟ್ಲ ಕೇಳಿದ್ವಿ. ಒಂದ್ಸಲ ಬೀದರ್ದಿಂದ ಫೋನ್ ಬಂತು, ಮಾಮನೆಲ್ಲ ಬೀದರ್ ಬಂದು ಕಾರ್ಯಕ್ರಮ ಕೊಡ್ಬೇಕಂತಂದ್ರೆ ಬರ್ತೀನಿ ಅಂತಂದ್ರೆ. ಸಾಧ್ಯ ಆದರೆ ನೀವು ಹೆಂಡತಿ ಕರ್ಕೊಂಡ್ಬರ್ರಿ ಅಂತಂದ್ರೆ, ಬಂದರೆ ಕರ್ಕೊಂಡ್ಬರ್ತೀನಿ ಅಂತಂದೆ. ನಾನು ಹೇಳ್ತೀನಿ ನಡಿ ಹೋಗೋಣ ಅಂತಂದೆ. ನಾನು ಸುಸ್ತಾಗಿದ್ರೆ ನಾವು ಒಳ್ಳೆ ಅಂದು. ನನಗೂ ಇದು ಬೇಕಾಗಿತ್ತು. ನಾನು 4-5 ಲಗೇಜ್ ತೊಗೊಂಡು ಬೀದರ್ಗೆ ಬಸ್ನಾಗ ಹೋದೆ. ಆಟೋ ರಿಕ್ಷಾ ಮುಗಿಸ್ಕೊಂಡು ಅವ್ರ ಮನೆಗೆ ಹೋದ ತಕ್ಷಣ ಬಾಗಿಲು ಬಾರಿಸಿದೆ. ಶಾಣಬಸಪ್ಪನವರೇ ಅಂತೇಳಿ ಬಾಗಿಲು ಬಾರಿಸಿದೆ. ಬಾಗಿಲು ನಾನು ರೀ ಮಹಾಮನಿ ಅಂತೇಳಿ ಇವತ್ತು ಬೀದರ್ ತನಕ ನಡ್ಸ್ಲಕ್ಕೆ ಬಂದೀನಿ. ನಿಮಗೆಲ್ಲ ಟಿವಿ ನೋಡಿವ್ರಿ, ಒಳಗೆ ಬಂದು ಕೊಡ್ರಿ ಅಂತ. ಒಳಗೆ ಬಂದು ಕೂತು ಚಹಾ ತಂದು ಕೊಡ್ರಿ. ಚಹಾ ಕುಡ್ಲಿಕ್ಕೆ ಅವಾಗ ಕೇಳಿದ್ರು, ನಿಮ್ಮ ಕಟ್ಲ ಇಲ್ಲ ನೋಡ್ರಿ. ನನಗೆ ಎಲ್ಲಿ ಡಬ್ಬ ಈ ಬೀದರ್ ಮಂದಿ ಭಾಷಣ ಕೇಳಿಲ್ಲಪ್ಪ, ಕಟ್ಲ ಅಂದ್ರೆ ಏನಂಬುದು ತಿಳಿಯೋದಂತಂದು ನಂದು ನಾನೇ ಕಲ್ಪನೆ ಮಾಡಿಕೊಂಡೆ. ಲಗೇಜ್ಗಂತ ನಾನು ತಿಳ್ಕೊಂಡು ನಾನೇನಂದೆ ಆಟೋದಾಗ ಬಂದೆ. ನಾನು ಕಟ್ಲ ಆಟೋದಾಗ ಬಿಟ್ಟು ಒಬ್ಬರೇ ಚಹಾ ಕುಡ್ತೀರಿ, ಅದಕ್ಕೂ ಕರ್ಕೊಂಬರ್ರಿ ಚಹಾ ಕುಡ್ಸ ಮೋಂದ ಅದು ಕುಡಿಯಂಗಿಲ್ಲ. ಹಂಗೆ ಹಾಲು ಕುಡ್ತಿದ್ರು ಅಂತ
ಹಾಲು ಕುಡಿಲ್ಲ ನಾಷ್ಟ ಮಾಡಿಸೋದ ಬರ್ತದ ಅಂತಂದ ನಾಷ್ಟನೂ ಮಾಡಂಗಿಲ್ಲ ಈ ಕಟ್ಲ ಅಂದ್ರೆ ಏನಾಗೋದು ತಿಳಿಯೋದೇ ನನಗೆ ನಿಮ್ಮ ಕಡೆ ಮಂದಿ ಗೊತ್ತಿಲ್ಲ ಅವ್ನು ಹೆಂಡತಿ ಕಟ್ಲ ಅಂತೀವಿ ಅಂತಂದ ನನಗೆ ತಲೆ ಕಟ್ಟಂಗೆ ಆಗಿತ್ತು ಹೆಂಡತಿ ಕಟ್ಲ ಅಂದ್ರೆ ಮಕ್ಕಳಿಗೆ ಬಾಟ್ಲ ಅಂತಾರೆ ನಾನು ಭಾಷೆಯಲ್ಲಿ ಇಷ್ಟೊಂದು ವ್ಯತ್ಯಾಸ ಆದ ಬಂಧುಗಳೇ. ಇನ್ನು ಬೆಂಗಳೂರು ಮಂದಿಗೆ ಮೈಸೂರು ಮಂದಿಗೆ ನಮ್ಮ ನೋಡ್ರಿ ಈ ಹುಬ್ಬಳ್ಳಿ ಕಡೆಗೆ ಹೋದ್ರಂತ ಮಶ್ಗೀರ್ ಮಾಡ್ತೇನೆ ಮಗನ ಅಂತ ಬೈತಾರೆ. ಈ ಕಡೆ ಮಂದಿಗೆ ಭಾಳ ಜಾಣ ಇದ್ದಂತ ಭಾಳ ಜಬಾದೇನ ಮಗ ಅಂತ ಈ ಜಾಬಾದಿ ಅನ್ನೋದು. ಈ ಕಲಬುರಗಿ ಕಡೆಗೆ ಹುಡುಗಿ ಪಾರ ಮತ್ತು ಪೂರಿ ಅಂತ. ಈ ಕಡೆ ಮಂದಿ ಏನು ಗೊತ್ತಾಗಬೇಕು, ಕಲಬುರಗಿ ಹುಡುಗ ಮೈಸೂರು ಹುಡುಗಿಗೆ ಲವ್ ಮ್ಯಾರೇಜ್ ಆಗಿಬಿಟ್ಟಂಗೆ. ಮ್ಯಾರೇಜ್ ಆಗೇನ ಲಗ್ನಾಗ ಒಂದು 8 ದಿವಸ ಆಗಿತ್ತು. ಹೇಳ್ತಿ ತೋರ್ ಮನೆಯವರೆಲ್ಲ ಪಡ್ಸಾಲೆ ಕುಂತಾರೆ. ಪಡ್ಸಾಲೆ ಅಂದ್ರೆ ಈಗಿನ ಜನಕ್ಕೆ ಗೊತ್ತಾಗ್ತಿಲ್ಲ, ಹಾಲಿನಾಗ ಕುಂತಾರೆ. ಪಡ್ಸಾಲೆ ಕುಂತಂತ ಟೈಮ್ನಾಗ ಇವಾಗ ಗಂಡ ಏನು ಮಾಡಿದ್ರು ಒಮ್ಮೆ ಎದ್ದೋಗ್ಲಕ್ಕೆ ಚಾಲು ಮಾಡ್ಯಾರ. ಈಗ ಮೈಸೂರು ಹೆಣ್ಮಗಳು ಇದ್ಲಲ್ಲ ಹೇಳ್ತಿ ಎಲ್ಲಿಗೆ ಹೋಗ್ತಾ ಇದ್ರ ಅಂತ. ಅವಾಗ ಟೈಲೆಟ್ ಹೋಗ್ಬೇಕಾಗಿದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಗೆ ಏನಂತ ತೆಂತೋ ನೋಟಿನ ಅಂತ. ತೆಂತ ಏನಂದ್ರೆ ಅಕ್ಕಿ ಗೊತ್ತು. ಅಕ್ಕಿ ಏನು ಅನ್ಬೇಕು, ನಾನು ಬರ್ತೀನಿ ಅಂದ್ರೆ ಬರೋದಕ್ಕೆ ಏನಂತ ಹೇಳಿ ತಿಳ್ಕೊಂಡು ಹಂಗೆಲ್ಲ ಬರಕೊಂಡು ಸುಮ್ಕೊಂಡು ಅಂತ. ಅವ್ರ ಅತ್ತಿ ಸುಮ್ಮನೆ ಕೊಡ್ಬೇಕಿಲ್ಲ. ನಾನು ಮನೆಗೆ ಕೂತು ಬೇಸರ ಆಗ್ಯದಪ್ಪ ನಾನು ಬರ್ತೀನಿ ಅನ್ಬೇಕಾಗಿ ಅವ್ನಿಗೆ ಮಿಕ್ಕೈತೇನೆ ಅಲ್ಲ. ಈ ಹತ್ತ ಹಂಗಲ್ಲ. ಅತ್ತಿ ಇನ್ನೊಂದು ಮಾತು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಮಾತು ಹೇಳಿದ್ದು 2 ನಿಮಿಷ ಟೈಮ್ ಕೊಡು ಸೀರೆ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಲ್ಲ. ಇವಾಗ ನಾನು ಪಿಕ್ನಿಕ್ ಹೊಂಟೀನಿ ಅಂತಂದ ಟೈಲೆಟ್ ಹೊಂಟೀನಿ ಅಂತ ಹೇಳಿದ್ಮೇಲೆ ಅವ್ರಿಗೆ ಹೌದಾ ಅಂತಂದು ಗಾಬರಿ ಆಗಿದ್ರಂತ ತೆಂತೇಣ ಅಂತಾರೆ ಅಂದ್ರೆ ನಿಮ್ಮ ಕಡೆಗೆ ಅಂತಂದು. ಇಷ್ಟೊಂದು ವ್ಯತ್ಯಾಸ ಆದ ಬಂಧುಗಳೇ. ಈ ಭಾಷೆಗಳಲ್ಲಿ ಹಾಸ್ಯ ಆದ ಬಂಧುಗಳೇ. ನಾವು ಬೀದರ್ ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ನೋಡ್ರಿ ನಮ್ಮ ಅಯ್ಯನ್ ನೋಡ್ರಿ ಸರ್ ಮಧ್ಯಾಹ್ನ 12 ಗಂಟೆಗೆ ಬಂದು ನಿಮ್ಗೆ ಕರ್ಕೊಂಡು ಹೋಗ್ತೀವಿ ಅಂತಂದು ನಮಗೇನು ಅನಿಸ್ಲಿ. ಬೀದರ್ದ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದ್ವಿ. ನಿಮ್ಗೆ ಸಾಯಂಕಾಲ 7 ಗಂಟೆಗೆ ಬಂದು ನಿಮ್ಗೆ ಒಯ್ತೀರ ಅಂದ್ರೆ ನಾವು ಸತ್ತೀವಿ ಅಂದ್ರೆ ಒಯ್ಯಕ್ಕೆ ಕಡಿಮೆ ಇನ್ನು ನಿಮ್ಗೆ ಕರ್ಕೊಂಡು ಹೋಗ್ಲಕ್ಕೆ ನಮ್ಮ ಕಡೆಗೆ ಒಯ್ತೀವಿ ಅಂತ ಅಂತಂದ್ರೆ. ಬೆಳಗಾವದ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿ ನಿಮ್ಗೆ ತೊಗೊಂಡು ಹೋಗ್ಲಕ್ಕೆ 4 ಮಂದಿ ಬರ್ತೀವಿ ಅಂದ್ರೆ 70 ಜನ. ಇಷ್ಟೊಂದು ಭಾಷಾ ವ್ಯತ್ಯಾಸ ಅದ ಒಂದು ವೇಳೆ. ಭಾಷೆ ಅಂದ ತಕ್ಷಣ ಒಂದೊಂದು ತಿಳ್ಕೊಂಡು ನಾವು ಏನು ಕೆಲಸ ಮಾಡ್ತಾರೆ ಅದ್ರ ಮೇಲೆ ಒಂದು ಭಾಷೆ ಅದ. ಪೊಲೀಸರದೊಂದು ಭಾಷೆ ಅದ. ಪೊಲೀಸರ ಭಾಷೆಯನ್ನು ಒದ್ದು ಒಳಗಾಗ್ತಿ ನೋಡು, ಬೆಂಡೆತ್ತು ನೋಡು, ಏರೋಪ್ಲೇನ್ ಹಸ್ತ ನೋಡು ಅಂತಾನೆ. ಒಳಗಿದ್ದು ಅಂತಾನ ಏರೋಪ್ಲೇನ್ ಬ್ಯಾಡ್ರಿ ಬಸ್ ಸರ್ ಮನೆಗೆ ಹೋಗ್ತಂತಿರ್ತಾನವ. ಇವ್ರು ಕೇಳಂಗಿಲ್ಲ ತಪ್ಪು ಮಾಡಿದ ಮಗನ ಏರೋಪ್ಲೇನ್ ಹತ್ಸಕ್ಕೆ ಇರ್ತಂತ. ಇದು ಪೊಲೀಸರ ಭಾಷೆ. ಡಾಕ್ಟರ್ದೊಂದು ಭಾಷೆ ಅದ. ಡಾಕ್ಟರ್ ಭಾಷೆನು ಏನಾಯ್ತು, ಯಾಕಾಯ್ತು, ಎಷ್ಟು ಸಲ ಆಯ್ತು, ಡಿಟೇಲ್ ಆಗಿ ಕೇಳ್ತಾರೆ. ಡಿಟೇಲ್ ಆಗಿ ಹೇಳ್ಬೇಕು. ಒಂದು ಮುದುಕಿ ಸಣ್ಣ ಹುಡುಗನ ಐತಿ ಕೂಡ ಆಸ್ಪತ್ರೆ ಬಂದು ದವಾಖಾನೆ ಬಂದು ಡಾಕ್ಟರ್ ಕೇಳಿದ್ರೆ ಏನಾಗಿದೆ ಮಗು, ಯಪ್ಪ ಬೇದಿ ಐತದ ಟೈಲೆಟ್ ಆಗ್ಯದ ಎಷ್ಟು ಸಲ ಆಗ್ಯದ, ಯಪ್ಪ ಒಂದು 10 ಸಲ ಆಗ್ಯದ, 10 ಸಲ ಆಗ್ಯದ, ತೆಳ್ಳಗಾಗ್ತದೆ ಗಟ್ಟಿ ಆಗ್ತದೆ, ಯಪ್ಪ ತೆಳ್ಳಗಾಗ್ತದ, ಹಸುರು ಐತೇನು, ಹೌದಪ್ಪ ಹಸುರು ಐತಿ, ಒಡಬಡಕ್ಕೆ ಐತೇನು, ಹೌದಪ್ಪ ಒಡಬಡಕ್ಕೆ ಐತಿ, ಆ ತಾಯಿ ಪುಣ್ಯ ರುಚಿ ಹಂಗದಂತ ಕೇಳಿರಿ. ಇಷ್ಟೊಂದು ಕೂಡಲೇ ಡಾಕ್ಟರ್ ಅಂದ್ರು ನೀ ಏನು ಅದೇನು ತಲೆಸ್ಕೊಳ್ಕೋಬೇಡ ಅಂದ್ರೆ ಆ ಮುದುಕಿನ ಕನ್ಫ್ಯೂಸ್ ಆಯ್ತಪ್ಪ ಅದೇ ತಲೆಸ್ಕೊಳ್ಕೋಲ್ಲ ನನ್ನ ಕೊಬ್ಬರಿ ನ್ಯಾತದು ಗೊತ್ತಾಗಲಿಲ್ಲ ಅಂದ್ರೆ ಇಂಥ ಹಾಸ್ಯ ಪ್ರಸಂಗಗಳಾಗ್ತಾವೆ ಬಂಧುಗಳೇ. ನಾವು ಎಲ್ಲೆಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗ್ತೀವಿ ಅಲ್ಲಿ ಕೆಲವೊಂದು ಅನುಭವಗಳಾಗ್ತಾವೆ. ನಾವು ಅವೇ ಅನುಭವಗಳನ್ನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಈ ಕಡೆ ನೋಡ್ರಿ ಚೊಚ್ಚಲ ಹೋಟೆಲ್ ಇಳಿಸಿರ್ತಾರೆ ನೋಡಿ, 5 ಸ್ಟಾರ್ ಹೋಟೆಲ್ದಾಗ. ನಾವು ಮೀಡಿಯಂ ಕ್ಲಾಸ್ ಏನಕ್ಕೆ ಚೊಚ್ಚಲ ಹೋಟೆಲ್ದಾಗ ಇಳಿಸ್ಬಾರ್ದು. ಚೊಚ್ಚಲ ಹೋಟೆಲ್ದಾಗ ಇಳಿಸುತ್ತೆ ಭಾಳ ಬಜೀತೆ. ಅವು ನಳವ ಹೆಂಗೆ ಚಾಲು ಮಾಡೋಕೆ ಗೊತ್ತಾಗಲ್ಲ. ಒಂದೊಂದು ನಮೂನೆ ಅನುಭವಿಸ್ಬಿಟ್ಟಿವಿ. ಬೈಕ್ ಇಟ್ಟಿರಂಗಿಲ್ಲ, ನಳ ಹೆಂಗೆ ಚಾಲು ಮಾಡೋಕೆ ಗೊತ್ತಾಗಲ್ಲ, ಏನಿಲ್ಲ. 5 ಸ್ಟಾರ್ ಹೋಟೆಲ್ದಾಗ ಇಳಿಸ್ಬಿಟ್ಟು ನಾನು 9 ನಂಬರ್ ಫೋನ್ ಮಾಡಿ 1 ಕಪ್ ಚಹಾ ತೊಗೊಂಬರಿ ಅಂತಂದೆ. ಮತ್ತು ಇನ್ನೊಂದು ಸಂಖ್ಯೆ ಏನು ಬೇಕು ಅಂತ ಟೀ ತೊಗೊಂಬ ಅಂತ ತೊಗೊಂಬಂದು ಸೂಟು ಬೂಟ್ ಹಾಕೊಂಡು ಟೀ ತೊಗೊಂಬಂದರೆ ಅದ್ರ ಮುಂದೆ ನಾನೇ ಏನು ಅನ್ಸೋಲ್ಲ. ಆಮೇಲೆ ತಯಾರಾಗಿ ಬಂದಟ ತಂದು ಟ್ರೇದಾಗ ಇಟ್ಕೊಂಡು ತಂದಿಟ್ಟು ಬಿಸಿನೀರು ಹಾಕಿದ್ರೆ ಚಾನೇ ಇಲ್ಲ. ಚಹಾ ಇಲ್ಲ ಗಂಗೆನ ನೀವೇ ಮಾಡ್ಕೋಬೇಕು ಸರ್. ಟೀ ಪುಡಿ ಹಾಕೋಬೇಕು, ಸಕ್ಕರೆ ಹಾಕ್ಕೋಬೇಕು, ಹಾಲು ಹಾಕ್ಕೋಬೇಕು, ಈ ಕಲ್ಶನ್ ಕುಡಿಬೇಕಂದ್ರೆ. ಮತ್ತು ನೀ ಏನು ಮಾಡಿದಂಗೆ ಐತೆ ನಾನು ಫಸ್ಟ್ ನಾನೇ ಮಾಡಿದಂಗೆ ಆಯ್ತು. ಫಸ್ಟ್ ನಾನೇ ಮಾಡ್ಕೊಂಡು ಕುಡಿದ ಮೇಲೆ ಮತ್ತೆಂತ ಅಂತ ಕೇಳ್ದ. ನನಗೆ ಮಿರ್ಚಿ ತಿನ್ಬೇಕು ಅನ್ಸಕೈತದೆ, ಬಜ್ಜಿ ತಿನ್ಬೇಕು ಅನ್ಸಕೈತದೆ. ಕಡ್ಲಿಟ್ಟು ಮೆಣಸಿನ್ಕಾಯಿ ಎಣ್ಣೆ ಕಡಾಯಿ ತಂದಿಟ್ಟು ನಾಯಲ್ಲಿ ಬಿಚ್ಕೊಂಡು ಕೂಡಲಿ ಅವೆಲ್ಲ ಮಾಡ್ಕೊಂಡು ಕೂಡಲಿ ಕಲಿಸ್ಕೊಂಡು ಏನು ಬೇಡ ಹೋಗಂತೇಳಿ ಎದುರು ಒಂದು ಹೋಟೆಲ್ ಇತ್ತು, ಸಾದಾ ಹೋಟೆಲ್ ಹೋಗಿ ತಿಂದು ಬಂದಿದ್ದೆ ನಾನು. ಯಾಕಂತಂದ್ರೆ ಇವು ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆದಂಥ ಅನುಭವಗಳು ಬಂದವು. ನಾವು ಎಲ್ಲೆಲ್ಲಿ ಕಾರ್ಯಕ್ರಮ ಕೊಡೋಕೆ ಹೋಗ್ತೀವಿ. ಇವತ್ತು ಇಲ್ಲಿ ಕರೆಸಿದ ಫೋನ್ ಮುಖಾಂತರ ಇಲ್ಲಿಗೆ ಬಂದೀವಿ. ನಿನ್ನೆ ರಾಯಚೂರಲ್ಲಿ ಇದ್ದೀವಿ, ಅದಕ್ಕಿಂತ ಮುಂಚೆ ಬೀದರಲ್ಲಿ ಇದ್ದೀವಿ. ಒಂದ್ಸಲ ಧಾರವಾಡ ಹುಚ್ಚಾಸ್ಪತ್ರೆ ಅಂತ ಫೋನ್ ಮಾಡಿ ಎಲ್ಲ ಕಡೆ ಸರಿ ಇಲ್ಲಿ ಬಂದಾಗ ಶೋ ಬಂತು.
ಇಲ್ಲ ಸಾಧ್ಯ ಇಲ್ಲ ಅಂದಿ, ಇಲ್ಲ ನೀವು ಬರಲೇಬೇಕಂತೇಳಿ ಪಟ್ಟು ಹೊಡ್ಕೊಂಡು ಕೂತ್ಬಿಡು. ನಾನು ಗಂಗಾವತಿ ಪ್ರಾಣೇಶ್ ನರಸಿಂಹ ಜೋಶಿ 3 ಜನ ಹಾಸ್ಯ ಕಲಾವಿದರ ಕಾರ್ಯಕ್ರಮ ಕೊಡ್ಲಿಕ್ಕಂತೆ ಧಾರವಾಡ ಉತ್ಸಾಸ್ಪತ್ರೆಗೆ ಹೋಗಿವಿ. ನರಸಿಂಹ ಜೋಶಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಹುಚ್ಚ ಬಂದು ಡಾಕ್ಟರ್ ಕಿವಿಯಾಗಿ ಏನೋ ಹೇಳಿದೆ. ಏನು ಹೇಳಕತ್ತೇನ್ರಿ ಅಂದೇನ, ಅವೆಲ್ಲ ನೀವು ಕೇಳ್ಬೇಡ ಮಾತಾಡ. ಇಲ್ಲ ಹೇಳಿ ನಾನು ಖುಷಿ ಪಡ್ತೇನೆ ಅಂದೇನ. ಅವಾಗ ಆ ಡಾಕ್ಟರ್ ಹೇಳಿದ್ರು, ಆ ಊಚ್ ಬಂದು ನಾನು ಕೇಳಕತ್ತೇನ್ರಿ, ಇಂಥವ್ರಿಗೆಲ್ಲ ಹೊರಗೆ ಬಿಟ್ಟಿರಿ, ನಮಗೆ ಯಾಕೆ ಒಳಗೆ ಹಾಕಿರಿ ಅಂತ. ಕೆಲವೊಂದು ಕ್ಲಾಸ್ ಇರ್ತಾವ ಬಂಧುಗಳೇ, ತಿಳ್ಕೊಂಡಾಗುವಂಥ ಕೆಲವೊಂದು ಹಾಸ್ಯ ಪ್ರಸಂಗಗಳಿರ್ತಾವ. ನೀವೆಲ್ಲ ಉತ್ತರ ಕರ್ನಾಟಕ ಮಂದಿ ತಿಳ್ಕೊಂಡಾಗ್ಲಕ್ಕೆ ಭಾಳ ಹೆಸರುವಾಸ ಇದ್ದಂಥ ಜನ. ನಮ್ಮ ಮಂದಿಗೆ ನಗು ಅಂತ ಹೇಳಲೇಬೇಕಾಗಿಲ್ಲ, ಸುಮ್ಮನೆ ನಗಂತ ಮಂದಿ ನಾವು. ಯಾವ ಬಿದ್ದಂತ ತಿಳ್ಕೊಡೋದಾಗ್ತಾವ, ಸುಮ್ಮನೆ ನಗತಾವ. ನಮ್ಮ ಕಡೆಗೆ ಎಷ್ಟು ಜನ ಖಾಲಿ ಕುಂತಾರಂತ ಮೊದಲೆಲ್ಲ ನಾವು ಸಣ್ಣವರಿದ್ದ ನೋಡ್ತಿದ್ವಿ. ಒಂದು ಹಿಂಗೆ ಓಡಾಡ್ತಿರ್ತಾರೆ ತಿಳ್ಕೊಡೆ, ಅದಕ್ಕೆ ಹಿಂಗೆ ಹಿಡಿತಾರೆ. ಹೆಂಗೆ ಹೋಗ್ತೀವಿ ನೋಡೋಣ, ಹಿಂಗೆ ಹಿಡೋದು ಹಿಂಗೆ ಮಾಡ್ಕೊಂತ ಇದ್ದಂಥ ಮಂದಿ. ನಾವು ಸಣ್ಣವರಿದ್ದ ರನ್ನಿಂಗ್ ರೇಸ್ ಹೋಗೋಂತ ನಮ್ಮ ದೋಸ್ತು ಬೀಡಿಸಿ ಆಗ್ತದೆ, ಬೀಡಿಸಿ ಅಂತ ಹೊಡೆಯೋಗಿ ಬಿಟ್ಟಿದ್ದ. ಈ ಥರ ಒಂದು ಪ್ರತಿಯೊಂದರಲ್ಲಿ ನಾವು ಲೈಟಾಗಿ ತೊಗೊಂಡು ಜೀವನ ಮಾಡೋಂಥ ಜನ ಬಂಧುಗಳೇ ಉತ್ತರ ಕರ್ನಾಟಕ. ಇತ್ತೀಚೆಗೆ ಎಲ್ಲ ಜನ ಪಟ್ಟಣಗಳು ಸೇರ್ತಾ ಇದ್ದೀವಿ. ಈ ಪುಟ್ಟಣ್ಣಯ್ಯವರು ಮಾಜಿ MLA ಅವರು ಒಂದು ಮಾತು ಹೇಳಿದರು, ಹಳ್ಳಿಗಳು ಇತ್ತೀಚೆಗೆ ವೃದ್ಧಾಶ್ರಮಗಳು ಆಗ್ತಾ ಇದ್ದಾವೆ ಅಂತ. ಯಾಕಂದರೆ ಎಲ್ಲ ಪಟ್ಟಣಕ್ಕೆ ಬಂದು ಬಿಡಲಾಗಿತ್ತು ಬಂದರೆ ಏನು ಉದ್ಯೋಗನ ಆರಿಸ್ಕೊಂಡು ಇಲ್ಲಿ ಬೆಂಗಳೂರು ಆಯಿತು, ಮೈಸೂರು ಆಯಿತು, ವಿದೇಶಕ್ಕೆ ಹೋಗುವಂಥ ಸಂದರ್ಭ ಇವೆಲ್ಲ ನೋಡ್ತೀವಲ್ಲ ನಾವು. ಎಲ್ಲ ಪಟ್ಟಣಕ್ಕೆ ಬಂದುಬಿಟ್ಟಾರೆ. ಅದಕ್ಕೆ ಒಂದು ಭಾಳ ಚಂದ ಮಾತಾದ ಬಂಧುಗಳೇ, ಮರಗಳು ಊರಲ್ಲೇ ಉಳಿಯುತ್ತವೆ, ಹೊಲಗಳು ಪಟ್ಟಣವನ್ನು ಸೇರುತ್ತವೆ. ಎಷ್ಟು ಚಂದ ಐತೆ ನೋಡಿ ಬಂದ್ರೆ, ಮರಗಳು ಊರಲ್ಲೇ ಉಳಿತಾವ, ಅದ್ರ ಫಲಗಳು ಏನದ ಪಟ್ಟಣಕ್ಕೆ ಬಂದು ಇವತ್ತು ಮಾರ್ಕೆಟ್ನಲ್ಲಿ ಸೇಲ್ ಆಗ್ತಾವಲ್ರಿ. ಅದೇ ಥರ ನಮ್ಮ ಜೀವನ ಆಗಿದೆ ಅಂತ ಹೇಳ್ತಾರೆ ಬಂಧುಗಳು. ನೀವೆಲ್ಲ ಭಾಳ ಚಂದ ಕೂತ್ಕೊಂಡು ಕಾರ್ಯಕ್ರಮ ಕೇಳಕೈತಿರಿ, ಭಾಳ ಸಂತೋಷ ಅನಿಸ್ತದ. ಅದು ವಿಶೇಷವಾಗಿ ಹೆಣ್ಮಕ್ಳಮ್ಮ ನಿಜವಾಗಿ ಹೇಳ್ಬೇಕಾಗಿತ್ತಂದ್ರೆ ನೀವು ಒಂದ್ಸಲ ಚಪ್ಪಾಳೆ ತಟ್ರಿ. ಯಾಕೆ ಚಪ್ಪಾಳೆ ತಟ್ರಿ ಅಂತ ಹೇಳ್ತೀನಿ ನಾನು. ನಿಜವಾಗಿ ಈ ಜಗತ್ತಿನಲ್ಲಿ ಹೆಚ್ಚು ಆಯುಷ್ಯ ಯಾರಿಗಾದ್ರೆ ಅಂದ್ರೆ ಅದು ಹೆಣ್ಣು ಮಕ್ಕಳಿಗೆ ಬಂಧುಗಳು. ನೀವೇ ಜಾಸ್ತಿ ದಿವಸ ಬದುಕ್ತಾರೆ ನಮ್ಮ ಗಂಡ್ಮಕ್ಳಲ್ಲ. ಯಾಕೆ ಹೆಣ್ಮಕ್ಳು ಜಾಸ್ತಿ ದಿವಸ ಬದುಕ್ತಾರೆ ಅಂದ್ರೆ ಮೇಕಪ್ ಮಾಡ್ಕೊತಾರೆ. ಮೇಕಪ್ ಮಾಡ್ಕೊಂಡು ಬೆಳಗ್ಗಿಂದ ರಾತ್ರಿ ತನಕ ಫಂಕ್ಷನ್ಗಳಿಗೆ ಅಟೆಂಡ್ ಆಗಿಬಿಡ್ತಾರೆ. ರಾತ್ರಿ ಹೋಗಿ ಮುಖ ತೊಗೊಂಡು ಮಕ ಬಿಡ್ತಾರೆ. ಯಮದೂತ ತಗೊಂಡು ಹೋಗ್ಬೇಕಂತೇಳಿ ಬರ್ತಾನೆ, ಬೆಳಗ್ಗೆ ನೋಡ್ತಾನವ, ಅವನಿಗೆ ಕನ್ಫ್ಯೂಸ್ ಆಗಿಬಿಡ್ತದೆ. ಈಗೆಲ್ಲ ಬೇರೆ ತೊಗೊಂಡು ಆಫೀಸ್ ಹೋಗ್ಬಿಡ್ತಾನೆ. ಭಾಳ ಜನ ಹೆಣ್ಮಕ್ಳು ಕನ್ಫ್ಯೂಸ್ ಆಗಿ ಉಳ್ಕೊಂಡ ಅವ್ರದ್ದು ಆಯುಷ್ ಮುಗಿದ್ರೆ ಎಕ್ಸ್ಟ್ರಾ ಹೇಳ್ಬೇಕಂತಂದ್ರೆ ಗಂಡಸ್ರು ಏನು ಗಂಡ್ಮಕ್ಳಿಗೆ ಏನು ಆಯುಷ್ ಇಲ್ಲ, ಕನ್ಫ್ಯೂಸ್ ಆಗಿ ಉಳ್ಕೊಂಡ. ಗಂಡ್ಮಕ್ಳಿಗೆ ಇನ್ನೊಂದು ವಿಷಯ ಹೇಳ್ತೀನಿ ರೀ, ಇತ್ತೀಚೆಗೆ ಸಂಶೋಧನೆ ಆಗ್ಯದ, ಗಂಡ್ಮಕ್ಳು ಆಗಂಗಿತ್ತ ಒಂದು 3-4 ವರ್ಷ ದೊಡ್ಡಕ್ಕಿ ಮದುವೆ ಆಗ್ಬೇಕಂತ. ಯಾಕಪ್ಪ ಅಂದ್ರೆ ದೊಡ್ಡಕ್ಕಿ ಆಯ್ತು ಭಾಳ ಬೆನಿಫಿಟ್ ಅದ. ಆಕಿ ಒಡೆಯಂಗಿಲ್ಲ, ಸಣ್ಣದಾಗ ಬಿಡು ಹುಡುಗ ಕೆಲಸ ಹೌದಲ್ರಿ ಜೀವನ ಸರ್. ನಿಮ್ಮ ಮನೆಗೆ ಹೆಣ್ಮಕ್ಳು ದೊಡ್ಡವ್ರ ಇಲ್ಲ, ಒಡೆಯಂಗಿಲ್ಲ. ಓಡದ್ರ ಮೇಲೆ ಈ ನ್ಯಾಯ ಪಂಚಾಯತ್ ಬರುತ್ತೆ, ನಿನಗೆ ದೊಡ್ಡ ಕಾಳೆ ತಿಳ್ಬೇಕ. ಇನ್ನೊಂದು ಏನಾಗ್ತದೆ, ಗಂಡ್ಮಕ್ಳು ನಾವು ಜಲ್ದಿ ಸಾಯ್ತೀವಿ, ಹೆಣ್ಮಕ್ಳಿಗೆ LIC ರೊಕ್ಕ ಸಿಗ್ಲಾಗೈತಾವ. ಈಗ ದೊಡ್ಡಗಿ ಮಾಡ್ಕೊಂಡಿದ್ದು ಕೂಡ ಯಾವಾಗ ನಮಗೆ ಚಾನ್ಸ್ ಸಿಗೋ ಚಾನ್ಸ್ ಐತದ, ಆ ಒಂದು ಉದ್ದೇಶ ಕೇಳಾಗೈತೆ ಅಷ್ಟೇ, ಮತ್ತೇನಿಲ್ಲ. ಈ ಬ್ಯೂಟಿ ಪಾರ್ಲರ್ ವಿಷಯ ಕೇಳಿದೆ, ನಿಜವಾಗಿ ಹೇಳ್ಬೇಕಾಯ್ತದ. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳಂದ್ರೆ ಗಂಡಸರು ಬಂಧುಗಳು ಎಲ್ಲ ಕೂತ ನೋಡ್ತಾವ. ಏನೇನು ಡೆಕೋರೇಷನ್ ಬೇಕಾಗಿಲ್ಲ, ಅವು ಹೆಂಗಿದ್ದು ಹಂಗೆ ಬಂದ್ಬಿಡ್ತಾವೆ ಪಾಪ ಅವು. ನೀವು ಹೆಣ್ಮಕ್ಳು ನೋಡ್ರಿ ಎಷ್ಟು ಶೃಂಗಾರ ಮಾಡ್ಕೊಂಡು ತಾಸು ಪಾಪ ಶೇವಿಂಗ್ ಮಾಡ್ಕೊಂಡು ಕೂತಿರ್ತದ. ನೀವು ರೆಡಿಯಾಗಿ ಬರೋಷ್ಟಿಗೆ ಅವ್ನಿಗೆ ಗಡ್ಡ ಬಂದ್ಬಿಡ್ತಾವ, ಅಷ್ಟು ಟೈಮ್ ಹಿಡ್ಕೊಂತಾವ. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳು ಗಂಡಸರು ಬಂಧುಗಳೇ. ನಾನು ಹೆಣ್ಮಕ್ಳಿಗೆ ಚಾಲೆಂಜ್ ಮಾಡ್ತೀನಿ, ಏನಪ್ಪ ಅಂತಂದ್ರೆ ನಾವು ಗಂಡ್ಮಕ್ಳು ಕಟಿಂಗ್ ಶಾಪಿಗೆ ಹೋಗಿ ಬಂದು ಮನೆಗೆ ಬಂದು ಜಳಕ ಮಾಡ್ತೀವಿ, ಸ್ನಾನ ಮಾಡ್ತೀವಿ. ನೀವು ಬ್ಯೂಟಿ ಪಾರ್ಲರ್ಗೆ ಬಂದು ಮುಖ ತೊಳ್ಕೊಂಡು ಸಾಕು, ಸಾಧ್ಯನೆಲ್ಲ ಬಂಧುಗಳೇ, ಹಾಗಂಗಿಲ್ಲ. ಇನ್ನೊಂದು, ಇಲ್ಲೆಲ್ಲ ಗಂಡಸರು ಕೂತಿರಲ್ಲ, ಗಂಡಸರಿಗೆ ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ನೀವು ಗಾಡಿ ತೊಗೊಂಡು ಹೋಗುವಂಥ ಸಂದರ್ಭದಲ್ಲಿ, ದಯವಿಟ್ಟು ನೀವು ಗಾಡಿ ತೊಗೊಂಡು ಸ್ಕೂಟಿ ಅಥವಾ ಕಾರ್ ತೊಗೊಂಡು ಹೋಗುವಂಥ ಸಂದರ್ಭದಲ್ಲಿ ಸಾಂಗ್